ವಿಧಾನ ಪರಿಷತ್ ಕಲಾಪದಲ್ಲಿ ಸಚಿವರು ಮತ್ತು ಶಾಸಕರ ವಾಗ್ವಾದ ಆಗೋಗಿದೆ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ ಟಿ.ಎ. ಶರವಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕೊಡಿಸ್ತೀನಿ ಅಂತ ಹೇಳಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ. ಮೇಲ್ಮನೆಯಲ್ಲಿ ನಡೆದಂತಹ ಸದನದಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಅಲ್ಲಿನ ಸದಸ್ಯರು ಕೇಳಿದಂಥ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಕೇಳಿದಂಥ ಪ್ರಶ್ನೆಗಳಿಗೆ ಸಚಿವರು ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಂಬಂಧಿಸಿದ ಸಚಿವರು ಲಿಖಿತವಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಮಧ್ಯಪ್ರವೇಶ ಮಾಡಿದಂಥ ಬಸವರಾಜ ಹೊರಟ್ಟಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರವೇಶವನ್ನು ಮತ್ತೆ ಮಾಡಿದ್ದಾರೆ ಮತ್ತೊಬ್ಬ ಸದಸ್ಯ ನವೀನ್. ಕಳೆದ ಅಧಿವೇಶನದಲ್ಲಿ ಉತ್ತರ ಕೊಡಿ ಅಂತ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದೀರಿ, ಆದರೆ ಸದನ ಮುಗಿದ್ರೂ ಕೂಡ ಉತ್ತರಗಳು ಬರ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಎಲ್ಲ ಸದಸ್ಯರಿಂದಲೂ ಕೂಡ ಸಭಾಪತಿಗಳಿಗೆ ದೂರು ಸಲ್ಲಿಕೆ ಆಯಿತು. ನಾಳೆಯೇ ಉತ್ತರ ಕೊಡಿ ಅಂತ ಹೇಳಿ ಸಭಾಪತಿಯವರು ಸೂಚನೆ ಕೊಟ್ಟಿದ್ದಾರೆ. ಈಗ ನನ್ನ ಕಡೆ ಇರೋದು ಏನಾದ್ರು ಟೈಮ್ ಕೇಳ್ಯಾರು, ನೆಕ್ಸ್ಟ್ ಮಂಗಳವಾರದಿಂದ ಕೊಡಬೇಕಂತ ಹೇಳಿದ್ದೀನಿ. ನೆಕ್ಸ್ಟ್ ಮಂಗಳವಾರ ಕೊಡಲಿ. ಯಾಕಂದ್ರೆ ಸಿಂಪಲ್ ಕ್ವಶನ್ ನೋಡಿ ನಾನು ಸರ್ಕಾರದಿಂದ ಕೇಳ್ಯಾರ ಅವ್ರ ಮಾಹಿತಿ ಕೊಡಬೇಕಂದ್ರೆ ಮಂಗಳವಾರಗಳು ನೋಡಿ ಇವರೇ ಯಾರು ರಾಜಣ್ಣ ಅವರೇ ಹೇಳಿ ಅವ್ರಿಗೆ ನೆಕ್ಸ್ಟ್ ಮಂಗಳವಾರ ಉತ್ತರ ಕೊಡಬೇಕು. 11ನೇ ತಾರೀಕು ನೆಕ್ಸ್ಟ್ ಮಂಗಳವಾರ ಅದೇ 11ನೇ ತಾರೀಕು ಅದರೊಳಗೆ ಕೊಡಬೇಕು. ಯಾಕಂದ್ರೆ ನಾನು ಹೇಳೋದು ಹೇಳಿನೀಗ ಒಂದೇ ನಿಮಿಷ ನಾನು ಒಂದೇ ನಿಮಿಷ ತಾವು ಹೇಳಿದ್ಮೇಲೆ ಮಂಗಳವಾರ ಕೊಡಿಸ್ತೀವಿ ಅಂದ್ಮೇಲೆ ಮತ್ತೆ 15 ದಿವಸ ಮುಂಚೆ ಪ್ರಶ್ನೆ ಕೇಳ್ತೀವಿ. ನಮಗೆ ಸ್ಟಾರ್ ಕ್ವಶ್ಚನ್ ಆಗ್ಬೇಕಾದ್ರೆ ನಮ್ಗೆ ಸ್ಟಾರ್ ಇರಬೇಕು. ಅಂತದ್ರಲ್ಲಿ ಪ್ರಶ್ನೆ ಕೊಡೋದಕ್ಕೆ ಟೈಮ್ ತಗೊಂಡು ಕನ್ನಡ ತಿಳಿದಲ್ಲಿ ನಿನಗೆ ನಾನು ಹೇಳಿದ್ದೀನಿ ಮಿನಿಸ್ಟರು 15 ಟೈಮ್ ಕೇಳ ಒಂದು ಕೇಳು ಮಾತಾಡಬೇಡ. ನೆಕ್ಸ್ಟ್ ವೀಕ್ ಮಂಗಳವಾರದಿಂದ ಕೊಡ್ಬೇಕಂತ ಹೇಳಿ ಕೊಡ್ಬೇಕು, ಉತ್ತರ ಕೊಡ್ತಾರೆ. ಇದು ಒಂದೇ ಕಿಶೋರ್ ಕುಮಾರ್ ನಾನು ಹೇಳಿ ನೋಡಿ ಇವರೇ ರಾಜಣ್ಣವ್ರೆ ಸರ್ಕಾರಕ್ಕೆ ಪ್ರತಿಸರ ಹೇಳ್ತೀನಿ, ಪ್ರಶ್ನೆಯನ್ನು ಹಾಕಿದಾಗ ಸದಸ್ಯರಿಗೆ ಉತ್ತರವನ್ನು ಕೊಡ್ಲಿದಂದ್ರೆ ಏನಾಗ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ತಾವು ನನ್ನ ಸದಸ್ಯರು ಇದ್ದವರು ಅದಕ್ಕೆ ನಾನು ಹೇಳ್ತೀನಿಲ್ಲ, ಏನು ಪ್ರಶ್ನೆ ಬಂದಿರ್ತಾವ ಈ ಸದನ ಮುಗಿಗೊಡ್ದ ಉತ್ತರವನ್ನು ಕೊಡಬೇಕು ಅನ್ನೋದು ಕಡ್ಡಾಯವಾಗಿ ಹೇಳ್ತೀನಿ. ಸದಸ್ಯಗಳಿಗೆ ಯಾರಿಗೂ ಅಸಮಾಧಾನ ನಾವು ಹೇಳ್ತೀನಿ ಟೈಮ್ ಕೇಳ ಶರವಣ್ಣ ನೆಕ್ಸ್ಟ್ ಮಂಗಳವಾರ ಅಲ್ಲ ಒಂದ್ ನಿಮಿಷ ನಾವು ಪ್ರಶ್ನೆ ಕೇಳೋದು ಒಂದ್ ನಿಮಿಷ ಕೇಳಿ. ಈಗ ನನ್ನ ಕಡೆ ಇರೋದು ಏನಾದ್ರು ಟೈಮ್ ಕೇಳ್ಯಾರು, ನೆಕ್ಸ್ಟ್ ಮಂಗಳವಾರದಿಂದ ಕೊಡಬೇಕಂತ ಹೇಳಿದ್ದೀನಿ. ನೆಕ್ಸ್ಟ್ ಮಂಗಳವಾರ ಕೊಡಲಿ. ಯಾಕಂದ್ರೆ ಸಿಂಪಲ್ ಕ್ವಶನ್ ನೋಡಿ ನಾನು ಸರ್ಕಾರದಿಂದ ಕೇಳ್ಯಾರ ಅವ್ರ ಮಾಹಿತಿ ಕೊಡಬೇಕಂದ್ರೆ ಮಂಗಳವಾರಗಳು ನೋಡಿ ಇವರೇ ಯಾರು ರಾಜಣ್ಣ ಅವರೇ ಹೇಳಿ ಅವ್ರಿಗೆ ನೆಕ್ಸ್ಟ್ ಮಂಗಳವಾರ ಉತ್ತರ ಕೊಡಬೇಕು. 11ನೇ ತಾರೀಕು